ಓಂ ಸುದರ್ಶನಮಃ ಜ್ವಾಲಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ ಪಾಂಚಜನ್ಯ ನಿಜಧ್ವಾನಧ್ವಸ್ತಪಾತಕ ಸಂಚಯ ತ್ರಾಹಿ ಮಾಂ ಪಾಪಿನಂ ಘೋರ ಸಂಸಾರಾರ್ಣವಪಾತಿನಂ ಶ್ರೀ ಗುರುಭ್ಯೋ ನಮಃ. ಆಷಾಢ ಶುದ್ಧ ಏಕಾದಶಿ ಭಗವಂತನ ಶಯನಿ ಅನ್ನುವ ಸ್ಥಿತಿಗೆ ತಲುಪಿಸುವಂತಹ ದಿನ. ಯೋಗ ನಿದ್ದೆಗೆ, ಅವನಿಗೇನು ನಿದ್ದೆ, ಅದಕ್ಕೆ ಹೆಸರೇ ಯೋಗ ನಿದ್ದೆ ಅಂತ. ನಮ್ಮ ಥರ ಭೋಗ ನಿದ್ದೆ ಅಲ್ಲ, ಅದು ಮೈ ಮರೆತು ಬಿಡುವ ನಿದ್ದೆ ಅಲ್ಲ. 4 ತಿಂಗಳುಗಳ ಕಾಲ ದಕ್ಷಿಣಾಯನದ ಭಾಗದಲ್ಲಿ ದೇವತೆಗಳು ಕೂಡ ತಮ್ಮ ಕಾರ್ಯಭಾರವನ್ನು ಮುಗಿಸಿ ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಕಾಲ. ಆದ್ದರಿಂದಾಗಿ ಭಗವಂತನು ಕೂಡ ಆ ಸಮಯದಲ್ಲಿ, ಅಂದ್ರೆ ಅಂತರಂಗಕ್ಕೆ ಪ್ರಯಾಣ ನಡೆಸಬೇಕಾದಂತಹ ಸಮಯ ಅಂತ. ಹೊರಗಿನಿಂದ ವ್ಯವಹಾರಗಳನ್ನೆಲ್ಲ ನಡೆಸಿ ಓಡಾಡಿ ಒಂದು ಕಡೆಗೆ ಕೂತು ಅದರ ಪ್ರಕ್ರಿಯೆಗಳನ್ನು ಗಮನಿಸಿದ್ರೂ ಹಾಗೆ ಕಾಣುತ್ತೆ. ಸಾಮಾನ್ಯವಾಗಿ ಚಾತುರ್ಮಾಸ್ಯಕ್ಕೆ ಓಡಾಡುವುದಿಲ್ಲ, ಒಟ್ಟಿಗೆ ಒಂದು ಕಡೆ ಕೂತು ಗುರು ಶಿಷ್ಯರು ಅಧ್ಯಯನ ನಡೆಸುವಂತಹದ್ದು ಒಂದು ಭಾಗವಾದ್ರೆ, ಉಳಿದ ಸಾಧಕರು ಧ್ಯಾನ, ಅನುಷ್ಠಾನ, ಜಪ ಇತ್ಯಾದಿಗಳಲ್ಲಿ ತೊಡಗಬೇಕಾದ ಕಾಲ ಅಂತ ಹೇಳುವಂಥದ್ದು. ಅಂತಹ ಚಾತುರ್ಮಾಸ್ಯದ ಸಮಯದಲ್ಲಿ ಕೆಲವು ಆಹಾರದ ನಿಯಮಗಳು ಮತ್ತು ಆ ಕಾಲದೊಳಗೆ ಒಂದಿಷ್ಟು ಮಂತ್ರವನ್ನ ಒಟ್ಟಿಗೆ ಜಪಿಸಿ ಅದನ್ನು ಸಿದ್ಧಿ ಪಡ್ಕೊಳ್ಬೇಕು ಅಂತ ಉದ್ದೇಶದಿಂದ ಒಂದೆಡೆ ಕೂಡುವಂತಹ ಕಾಲ. ಯಾವುದೇ ಒಂದು ದೀಕ್ಷೆಯನ್ನ ಸ್ವೀಕರಿಸುವ ಮುನ್ನ ಅದಕ್ಕೆ ಶುದ್ಧಿಯನ್ನ ಮಾಡಿಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಿಂದ ಅತಪ್ತ ತದಾಮೋನ ಅಶ್ನುತೆ, ಅತಪ್ತ ತನುಹು ತದಾಮೋನ ಅಶ್ನುತೆ. ತಪಿಸದ ಶರೀರ ಅವನ ಲೋಕದೆಡೆಗೆ ಸಾಗಲು ಸಿದ್ಧವಾಗುವುದಿಲ್ಲ ಅನ್ನುವ ಮಾತು ಇದೆ. ವಸ್ತುತಃ ನಾವು ಯಾವುದೇ ಒಂದು ಕರ್ಮಾಂಗವನ್ನ ಮಾಡುವಾಗ ಪವಿತ್ರ ಪಾಣಿಗಳಾಗಬೇಕು ಅಂತ ದರ್ಭೆಯನ್ನ ಪವಿತ್ರೀಕರಿಸಿ ಅದನ್ನ ಕೈಯ ಉಂಗುರದ ಬೆರಳಿಗೆ ಹಾಕಿಕೊಳ್ಳುವಂಥದ್ದಿದೆ. ಅಂದ್ರೆ ಪವಿತ್ರರಾಗಬೇಕು ಅನ್ನೋದಕ್ಕದು ದೀಕ್ಷೆ. ಅದಕ್ಕೆ ಹೇಳುವ ಮಂತ್ರವೂ ಇದೆ. ನಾವು ಯಾವುದು ತಾಪವನ್ನ ದೇಹಕ್ಕೆ ಭಗವಂತನಿಗಾಗಿ ಒಡ್ಡಿ ದೀಕ್ಷೆ ಸ್ವೀಕರಿಸ್ತೇವೆ ಅಂತ ಹೇಳ್ತೇವೋ ಅದೇ ಮಂತ್ರವನ್ನ ಹೇಳುವುದು. ಅಂದ್ರೆ ನಿಜವಾಗಿ ಯಾವುದೇ ದೀಕ್ಷೆ ತೆಗೆದುಕೊಳ್ಳುವ ಮುನ್ನ ನಾವು ಭಗವಂತನ ಮುದ್ರೆಯನ್ನ ಸಂಸ್ಕೃತವಾದ ಅಗ್ನಿಯಲ್ಲಿ ಕಾಸಿ ಅದನ್ನ ಮೈಗಿಟ್ಟುಕೊಳ್ಳುವುದು. ಅದು ಮೈ ಸುಟ್ಟುಕೊಳ್ಳುವುದಲ್ಲ, ಅದು ದೇವರ ಪ್ರಸಾದ ಅಂತ. ದೇವರ ಗುರುತನ್ನು ನೋಡಿದಾಗಲೆಲ್ಲ ನಾನು ದೇವರ ಭಕ್ತ, ನಾನು ದೇವರಿಗೆ. ಅಂದ್ರೆ ಈಗ ಸರ್ಕಾರದ ಯಾವುದಾದ್ರೂ ಒಂದು ಕಾರ್ಖಾನೆಗಳಿಗೆ ಬೀಗ ಮುದ್ರೆ ಬಿದ್ರೆ ಬೇರೆ ಯಾರಾದ್ರೂ ಮತ್ತೆ ಮುಟ್ಲಿಕ್ಕಿದ್ಯಾ? ಇಲ್ಲ, ಅದು ಯಾರು ಮುಟ್ಲಿಕ್ಕಾಗಲ್ಲ. ಅದು ಯಾರಾದ್ರೂ ಮುಟ್ಟಿದ್ರೆ ದೊಡ್ಡ ಅಫೆನ್ಸ್ ಅದು. ಹಾಗೇನೆ ಇದು ಭಗವಂತನ ಮುದ್ರೆಯನ್ನ ಹಾಕಿಕೊಳ್ಳುವುದು ಅಂದ್ರೆ ನಾನು ಭಗವಂತನಿಗೆ ಸಂಬಂಧಪಟ್ಟವನು, ಭಗವಂತನ ಕಾರ್ಯಕ್ಕಾಗಿ ದೀಕ್ಷಿತನಾದವನು ಅನ್ನುವ ದೃಷ್ಟಿಯಿಂದ ಭಗವಂತನಿಗೆ ಒಪ್ಪಿಸಿಕೊಳ್ಳುವ ಕಾರ್ಯ. ಹಾಗಾಗಿ ಆ 4 ತಿಂಗಳಲ್ಲಿ ನಾವು ವ್ರತಾನುಷ್ಠಾನ, ಜಪಾನುಷ್ಠಾನಗಳನ್ನ ಮಾಡ್ಲಿಕ್ಕೆ ಪೂರ್ವದಲ್ಲಿ ಒಂದು ಅರ್ಹತೆ ಬೇಕಲ್ಲ, ಸಿದ್ಧತೆ ಬೇಕಲ್ಲ. ಆ ಕಾರಣಕ್ಕಾಗಿ ಆ ದಿನದಲ್ಲಿ ಸುದರ್ಶನದ ವಿಶೇಷವಾದ ಮಂತ್ರಗಳಿಂದ ಆಹುತಿ ಪಡೆದಂತಹ ಅಗ್ನಿಯಲ್ಲಿ ನಾವು ಆ ಮುದ್ರೆಯನ್ನ ಮೊದಲು ಪಂಚಾಮೃತಾದಿ ಅಭಿಷೇಕಗಳನ್ನ ಮಾಡಿ ಅದರಲ್ಲೇ ಸುದರ್ಶನ ರೂಪಿ ಭಗವಂತನನ್ನ ಆವಾಹಿಸಿ ಆ ಮೂಲಕ ಹಿರಿಯರಿಂದ ಮುದ್ರೆಯನ್ನ ಸ್ವೀಕರಿಸುವುದು, ಗುರುಗಳಿಂದ ಅಥವಾ ನಮಗೆ ಮಠೀಯ ಗುರುಗಳಿಂದ. ಅದರಲ್ಲಿ ನಿಯಮ ಏನಿಲ್ಲ. ವಸ್ತುತಃ ಭಗವಂತನ ಪ್ರಜ್ಞೆ ಇದ್ದವನು ಯಾರಾದ್ರೂ ಯಾರೂ ತನಗಿಂತ ಹಿರಿಯರು ಸಿಗದೇ ಇದ್ರೆ ತಾನೇ ಮನೆಯಲ್ಲಿ ಅದರ ಕರ್ತವ್ಯವನ್ನು ನಡೆಸಿ ತಾನು ತನ್ನ ಮಕ್ಕಳಿಗೆ ಮನೆಯಲ್ಲಿ ಇರುವಂತಹ ಕೆಲವೊಮ್ಮೆ ಎಲ್ಲಿವರೆಗಿದೆ ಅಂದ್ರೆ ಪದಾರ್ಥಗಳಿಗೂ ಆ ಗುರು ತನ್ನ ಹಾಕಿ ಇಟ್ಕೊಳ್ಬೇಕು ಅಂತ ಅನ್ನುವ ಮಾತಿದೆ. ಅಂದ್ರೆ ಸುಡಬೇಕು ಅಂತಲ್ಲ, ಅದು ಬೇರೆ ತರದ ಮುದ್ರೆಯನ್ನ ಹಾಕುದು ಅಂತ. ಈ ಹಸುಗಳಿಗೆಲ್ಲ ಸಾಮಾನ್ಯ ಸೇಡಿಯ ಅಂದ್ರೆ ರಂಗವಲ್ಲಿಯ ಮುದ್ರೆಯನ್ನ ಹಾಕಿ ಅವುಗಳಿಗೆ ಅಲಂಕಾರ ಮಾಡುವುದಿದೆ. ಹಾಗೆ ಪ್ರತಿ ವಸ್ತುವಿನಲ್ಲೂ ಭಗವಂತನ ಚಿಹ್ನೆಯನ್ನ ನೆನಪಿಸಿಕೊಳ್ಳುವ ದೃಷ್ಟಿಯಿಂದ ಹಾಕುವುದು ಅಂತ ಅರ್ಥ. ಅಂತಹ ಒಂದು ವಿಶಿಷ್ಟವಾದ ಏಕಾದಶಿ ಅಂತ ಅನ್ನುವುದು ಭಗವಂತನಿಗೆ ಬಹಳ ಪ್ರಿಯವಾದ ದಿನ, ಹರಿದಿನ ಅಂತ ಲೆಕ್ಕ. ಅಂತಹ ದಿನದಲ್ಲಿ ನಿತ್ಯ ಭಗವಂತನ ಓಂಕಾರದ ಜಪ, ಅನುಷ್ಠಾನ ಇತ್ಯಾದಿಗಳನ್ನು ಯಾರು ಮಾಡ್ತಿರ್ತಾರೋ ಅವರ ಅನುಗ್ರಹದ ರಕ್ಷೆಯನ್ನು ಪಡೆಯುವುದರ ಮೂಲಕ ನಮ್ಮ ಬದುಕಿಗೆ ಒಂದು ದೀಕ್ಷೆ ಪಡೀಲಿಕ್ಕೆ ಸುಕರವಾದ ದಿನ ಅಂತ ಹೇಳಿದ್ರೆ ಅದು ಮುದ್ರಾಧಾರಣೆಯ ಏಕಾದಶಿಯ ಆಷಾಢದ ದಿನ. ಅಂತಹ ಒಂದು ಸುಂದರವಾದ ದಿನದಲ್ಲಿ ನಮ್ಮ ಸಮೀಪದಲ್ಲಿ ಯಾರೇ ಗುರುಗಳು ಸಿಕ್ಕಿದ್ರೂ ಕೂಡ ಹೋಗಿ ಹಾಕಿಸಿಕೊಳ್ಳುವಂತಹದ್ದು ಅದು ಕರ್ತವ್ಯ. ಅದು ಮತ್ತೆ ಯಾವುದೇ ಮತಕ್ಕೆ ಸಂಬಂಧಪಟ್ಟ ಚಿಹ್ನೆ ಅಲ್ಲ. ಅದು ಭಗವಂತನಿಗೆ ನಾನು ದಾಸನಾಗ್ಬೇಕು ಅಂತ ಬಯಕೆ ಇದ್ದವರಿಗೆಲ್ಲರಿಗೂ ಸಂಬಂಧಪಟ್ಟ ಚಿಹ್ನೆ. ಮತ್ತೆ ಅದು ಅಶಾಸ್ತ್ರೀಯವೂ ಅಲ್ಲ. ಬಹಳ ಜನ
ತುಂಬಾ ತಪ್ಪಾಗಿ ಪ್ರಸಾರ ಮಾಡ್ತಾ ಇದ್ದಾರೆ. ಏನು ಅಂದ್ರೆ ಅದು ಶಾಸ್ತ್ರೀಯ ಅಲ್ಲ ಅಂತ. ಎಷ್ಟು ಶಾಸ್ತ್ರದ ಪ್ರಮಾಣಗಳು ಎಲ್ಲರೂ ಅಂದ್ರೆ ನಾವು ಧರ್ಮಶಾಸ್ತ್ರದ ಬರಹಗಾರರನ್ನೆಲ್ಲ ಗಮನಿಸಿದ್ರೆ ಹೆಚ್ಚು ಕಮ್ಮಿ ಸ್ಮಾರ್ತರ ಹಿನ್ನೆಲೆಯಲ್ಲೇ ಬಂದಂತಹ ಮಾತುಗಳು ಸಿಗುವಂತಹದ್ದು. ಅವರ ಗ್ರಂಥಗಳಲ್ಲೇ ಸಿಗುವಂತಹ ಚಕ್ರಶಂಖಗಳ ಧಾರಣೆಯ ಮಹತ್ವದ ಸಂಗತಿಗಳನ್ನ ಗಮನಿಸಿದ್ರೆ ಅದು ವೇದೋಕ್ತವಾದ ಕರ್ಮ ಹೊರತು ಯಾವುದೋ ಒಂದು ಮತದ ನಿರೂಪಣೆಯನ್ನು ಮಾಡ್ಲಿಕ್ಕೋಸ್ಕರ ಹೇಳಿದ ಸಂಸ್ಕಾರ ಅಲ್ಲ. ಅದರಿಂದಾಗಿ ಆಸಕ್ತಿ ಇದ್ದವ್ರು ಹಾಕೊಳ್ಳಿ, ಯಾರಿಗೂ ಒತ್ತಾಯ ಮಾಡಿ ಯಾರು ಹಾಕಲ್ಲ ಗುರುಗಳು. ಯಾವುದೇ ಮಠದಲ್ಲಿಯೂ ಅಥವಾ ಯಾವುದೇ ಸನ್ನಿಧಾನಗಳಲ್ಲೂ ಕೂಡ ಯಾರು ಕೂಡ ನೀವು ಹಾಕೊಳ್ಳೇಬೇಕು ಅಂತ ಒತ್ತಾಯ ಇಲ್ಲ. ನಾನು ದೇವರ ದೀಕ್ಷೆಯನ್ನ ಪಡೀಬೇಕು ಅಂತ ಬಯಸುವಂತಹ ಯಾರಿಗ್ ಬೇಕಾದ್ರೂ ಹಾಕೊಳ್ಳುವ ಅರ್ಹತೆ ಇದೆ. ಅದರಲ್ಲಿ ವಯಸ್ಸಿನ ವ್ಯತ್ಯಾಸ, ಜಾತಿಯ ವ್ಯತ್ಯಾಸ, ಮಠದ ವ್ಯತ್ಯಾಸ ಇದು ಯಾವುದೂ ಇಲ್ಲದೆ ಗುರುಗಳಾಗಿರ್ಬೇಕು, ತಿಳಿದವರಾಗಿರ್ಬೇಕು, ಭಗವಂತನಲ್ಲಿ ಪ್ರೀತಿ ಇರುವವರಾಗ್ಬೇಕು. ಹಾಕೊಳ್ಳುವಾಗ್ಲೂ ನಮಗೂ ಭಗವಂತನ ಪ್ರಜ್ಞೆ ಜಾಗೃತವಾಗಲಿ ಅನ್ನುವ ಪ್ರೀತಿಯ ಅರ್ಹತೆಯನ್ನು ಪಡೆಯುವ ಕಾಳಜಿ ಇರಬೇಕು. ಹಾಗಿದ್ದಾಗ ಎಲ್ಲೂ ಕೂಡ ಅದು ಈ ಬಾರಿ ಹಾಕ್ಲಿಕ್ಕೆ ಅಕಸ್ಮಾತ್ ಯಾವುದೋ ವ್ಯಕ್ತಿಗತವಾದ ಕಾರಣಗಳಿಂದ ಆಗ್ಲಿಲ್ಲ ಅಂದ್ರು ಮತ್ತೆ ಈ ಚಾತುರ್ಮಾಸ್ಯ ಮುಗಿಯುವಾಗ ಮತ್ತೊಮ್ಮೆ ಕೆಲವು ಸ್ಥಳಗಳಲ್ಲಿ ಅಂತಹ ಕಾರ್ಯಕ್ಕಾಗಿ ನಿಯೋಜನೆ ಮಾಡ್ತಾರೆ. ಆಗ್ಲೂ ಹಾಕೊಳ್ಬಹುದು. ನಾಳೆ ಹಾಕೊಳ್ಳಿಲ್ಲ ಅಂದ್ರೆ ಆಗ್ಲೇ ಇಲ್ಲ ಅಥವಾ ಆ ದಿನಗಳಲ್ಲಿ ನಮ್ಗೆ ಅವಕಾಶ ಸಿಗ್ಲಿಲ್ಲ ಅಂತಂದ್ರೆ ನನ್ನ ಬದುಕೇ ವ್ಯರ್ಥ ಅಂತ ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ. ಮುಂದಿನ ಏಕಾದಶಿಗಳಲ್ಲಿ ಹಾಕ್ತಾರೆ ಅಂತ ಗೊತ್ತಾದ್ರೆ ಸಂಸ್ಕೃತವಾದ ಅಗ್ನಿಯಲ್ಲಿ ಹಾಕಿಸಿಕೊಳ್ಳುವುದು ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದಕ್ಕೆ ಇರುವಂತಹ ಅತ್ಯಂತ ಸುಂದರವಾದ ಅವಕಾಶ. ಅದನ್ನ ಸಜ್ಜನರೆಲ್ಲ ಸದುಪಯೋಗ ಪಡಿಸಿಕೊಂಡು ಆ ಮೂಲಕ ನಮ್ಮ ಬದುಕಿಗೆ ಭಗವಂತನ ಅಲ್ಲಿ ಇರುವ ಮಾತುಗಳನ್ನು ಗಮನಿಸಿ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ, ಕೋಟಿ ಸೂರ್ಯರಂತೆ ಚೆನ್ನಾಗಿ ಬೆಳಗುವಂತಹ ಮಹಾಜ್ವಾಲಾರೂಪನಾದ ಅತ್ಯಂತ ತೀವ್ರವಾದ ಪಾಪವನ್ನ ಕಳೆಯುವ ಅರಗಳಿಂದ ಕೂಡಿದ ಓ ಸತ್ಯವನ್ನ ದರ್ಶನಗೊಳಿಸುವ ಸುದರ್ಶನನೇ, ಅಜ್ಞಾನಾಂಧಸ್ಯ ಮೇ ನಿತ್ಯಂ, ಅಜ್ಞಾನದ ಅಂಧಕೂಪದಲ್ಲಿ ಮುಳುಗಿರುವ ನನ್ನನ್ನ ವಿಷ್ಣೋಹ ಮಾರ್ಗಂ ಪ್ರದರ್ಶಯ, ಭಗವಂತನ ದಾರಿಯರಿಗೆ ಕರೆದೊಯ್ಯುವುದ ನನ್ನನ್ನ ಅವನ ಹತ್ತಿರ ಬಿಡು ಅಂತ ಕೇಳಿಕೊಳ್ಳುವ ಪ್ರಾರ್ಥನೆ. ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ, ಪಾಪಗಳ ಸಂಚಯ ರಾಶಿ ನನ್ನನ್ನು ಮುಳುಗಿಸಿ ಬಿಟ್ಟಿದೆ. ಅಂತಹ ಮಹಾಪಾಪಗಳನ್ನೇ ನಿನ್ನ ನಾದದ ಧ್ವನಿಯಿಂದಲೇ ಪರಿಹರಿಸಬಲ್ಲವ ಮತ್ತು ಅದನ್ನ ನಿನ್ನ ರೂಪದ ಧಾರಣೆಯನ್ನು ಮಾಡಿಕೊಳ್ಳುವುದರ ಮೂಲಕ ಅಜ್ಞಾನ ಧ್ವಸ್ತಪಾತಕ ಸಂಚಯ ಪಾಹಿ ತ್ರಾಹಿ ಮಾಂ, ನನ್ನನ್ನ ತ್ರಾಹಿ ಪಾಪಿನಂ, ನಾನು ಅತ್ಯಂತ ದುಷ್ಟ ಕೆಲಸಗಳನ್ನ ಮಾಡಿದ್ದೇನೆ ಅಂತ ನನಗೆ ತಿಳುವಳಿಕೆ ಇದೆ. ನಿನ್ನನ್ನು ನೆನೆಯದೆ ಬದುಕುವುದೇ ಮಹಾಪಾಪ, ಅದಂತೂ ಬೇಕಾದಷ್ಟು ಮಾಡಿದ್ದೇನೆ. ಅದರಿಂದಾಗಿ ಘೋರ ಸಂಸಾರಾರ್ಣವ ಪಾತಿನಂ, ಘೋರವಾದ ಸಂಸಾರದ ಸಮುದ್ರದಲ್ಲಿ ಮುಳುಗಿ ಏಳಲಾರದೆ ಉಸಿರು ಕಟ್ಟುತ್ತಿರುವಂತಹ ನನ್ನನ್ನ ನೀನೇ ಮೇಲಕ್ಕೆತ್ತಿ ಕಾಪಾಡಬೇಕು ಅಂತ ಕೇಳುವ ಮಾತು. ಇದರಲ್ಲಿ ಯಾವ ವ್ಯಕ್ತಿಗೆ ಸಂಸಾರದ ಬಂಧನದಿಂದ ಹೊರಗೆ ಬರಬಾರದು ಅಂತ ಏನಾದ್ರೂ ಯೋಚನೆ ಇದ್ರೆ ಬಿಡಿ. ಅದು ಬಿಟ್ಟು ಹೊರಗೆ ಬರಬೇಕು ಅಂತಿದ್ದವ್ರು ಯಾರೇ ಇದ್ರು ಕೂಡ ಈ ಮುದ್ರೆಯನ್ನ ಧಾರಣೆ ಮಾಡುವುದರಲ್ಲಿ ಯಾವ ತಪ್ಪು ಇಲ್ಲ. ಇದು ಯಾವ ಮತೀಯ ಚಿಹ್ನೆ ಅಲ್ಲ. ಭಗವಂತನ ಭಕ್ತರಾಗಿ ನಾವು ಆ ದೀಕ್ಷೆಯನ್ನ ಪಡೆಯುವುದಕ್ಕೆ ಇರುವಂತಹ ಚಾತುರ್ಮಾಸ್ಯಾದಿ ವ್ರತಗಳು ಅನ್ನೋದು ಕೂಡ ದೇಹದ ಅಂದ್ರೆ ನಾಲಿಗೆಯ ಚಪಲವನ್ನ ಮೀರಿ ದೇಹದಲ್ಲಿ ಭಗವಂತನಿಗಾಗಿ ನಾನು ತಾಪ ಒಡ್ಡಿದ್ದೇನೆ, ಅದು ನಿನ್ನ ತಪಸ್ಸು ಅಂತ ಮಾಡುವಂತಹ ಕಾರ್ಯಭಾರ. ಹೀಗೆ ಉತ್ಥಾನ ದ್ವಾದಶಿಯ ತನಕ 4 ತಿಂಗಳುಗಳಲ್ಲಿ ನಡೆಸುವಂತಹ ಪ್ರತಿಯೊಂದು ವ್ರತವೂ ಕೂಡ ಒಂದೊಂದು ದಿವಸ ಎಲ್ಲೋ ಅನಾರೋಗ್ಯದಿಂದ ತಪ್ಪಬಹುದು, ಅಷ್ಟಕ್ಕಾಗಿ ವ್ರತವೇ ಹಾಳಾಯಿತು ಅಂತ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಒಂದೋ ದಶಮಿ ಏಕಾದಶಿ ದ್ವಾದಶಿ 3 ದಿನ ಆದ್ರೂ ಮಾಡಬಹುದು, ಅಥವಾ 1 ಆಯ್ತು 2ನೇದಾಗ್ಲಿಲ್ಲ 3 ಆಯ್ತು 4ನೇದಾಗ್ಲಿಲ್ಲ ಅಂದ್ರೆ ಹೀಗೆ ಯಾವುದು ಮಧ್ಯದಲ್ಲಿ ಎಲ್ಲೋ ಒಂದು ಶಾರೀರಿಕ ಅನಾರೋಗ್ಯದ ಕಾರಣದಿಂದ ಬಿಟ್ಟು ಹೋದ್ರೆ ಅದು ದೋಷ ಅಲ್ಲ. ನಮ್ಮನ್ನ ನಾವು ನಿಯಂತ್ರಿಸಿಕೊಳ್ಳುವುದಕ್ಕೆ ಮಾಡುವಂತಹ ಈ ಕರ್ಮಕ್ಕೆ ಒಂದು ಮೊದಲ ದೀಕ್ಷಾ ಪರ್ವ ಅನ್ನುವ ಹಾಗೆ ಈ ಕರ್ತವ್ಯ ನಡೆಸುವಂಥದ್ದು. ಅವಶ್ಯವಾಗಿ ಎಲ್ಲ ವ್ಯಕ್ತಿಗಳಿಗೂ ಕೂಡ ಇದರ ವಿಶೇಷ ಫಲ ಭಾಗ್ಯ ಸಿಗಲಿ ಅಂತ ಪ್ರಾರ್ಥಿಸಿ, ಅಂತಹ ಸತ್ಕರ್ಮಗಳಿಗೆ ಪ್ರೇರೇಪಿಸುವ ಶಕ್ತಿಯಾಗಿ ಭಗವಂತ ನಿರಂತರ ತನ್ನೆಡೆಗೆ ನಮ್ಮನ್ನೆಲ್ಲ ಕರೆದೊಯ್ಯಲಿ ಅಂತ ಪ್ರಾರ್ಥಿಸಿ ನಮಸ್ಕಾರ. ಶ್ರೀ ಕೃಷ್ಣಾರ್ಪಿತಮಸ್ತು.